ನೀವೊಂದು ವಿಡಿಯೋ ಗೇಮ್ ನ ಆಡ್ತಿರ್ತೀರಾ. ಆ ಗೇಮ್ ಅನ್ನ ಆಡ್ತಿರ್ಬೇಕಾದ್ರೆ ನೀವೇ ಆ ಗೇಮ್ ನ ಒಳಗಡೆ ಹೊಟ್ಟೋದ್ರೆ ಹೇಗಿರುತ್ತೆ ನೀವೇ ಒಂದ್ಸಲ ಯೋಚನೆ ಮಾಡಿ. ಆ ಗೇಮ್ ಇಂದ ನೀವು ನಿಮ್ಮ ಪ್ರಾಣನ ಕಾಪಾಡ್ಕೊಂಡು ಹೊರಗಡೆ ಬರ್ಬೇಕು ಅಂತಂದ್ರೆ ಒಂದು ಪ್ರಪಂಚನೇ ಕಾಪಾಡ್ಬೇಕು. ಈ ಮೂವಿ ಹೆಸರು ಜುಮಾಂಜಿ ನೆಕ್ಸ್ಟ್ ಲೆವೆಲ್ ಅಂತ. ಈ ಮೂವಿಯ ಫಸ್ಟ್ ಪಾರ್ಟ್ ಅನ್ನ ನೀವು ಇನ್ನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಆ ಮೂವಿ ನೋಡಾದ್ಮೇಲೆ ಈ ಮೂವಿನ ನೋಡಿ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರು ಆಗೋದು 2019ರಲ್ಲಿ. ಈಗ ಬೆಥನಿ, ಮಾರ್ತಾ ಹಾಗೆ ಫ್ರಿಡ್ಜ್ ಇವರೆಲ್ಲ ಬೇರೆ ಬೇರೆ ಕಡೆ ಇದ್ರೂ ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಗಳಾಗಿರ್ತಾರೆ. ಈ ಕಡೆ ನಮ್ಗೆ ಸ್ಪೆನ್ಸರ್ ನ ತೋರಿಸ್ತಾರೆ. ಇವನ್ ಜೀವನದಲ್ಲಿ ಏನು ಚೇಂಜ್ ಆಗಿರೋದಿಲ್ಲ. ಮೊದ್ಲು ಹೇಗಿದ್ನೋ ಈಗ್ಲೂ ಕೂಡ ಹಾಗೆ ಇರ್ತಾನೆ. ಹಾಗೆ ಇವನು ಮೆಸೇಜ್ ಅನ್ನ ನೋಡಿದಾಗ ಇವನಿಗೆ ಗೊತ್ತಾಗುತ್ತೆ ಇವನ ಫ್ರೆಂಡ್ಸ್ ಗಳಾಗಿರುವಂತ ಬೆಥನಿ, ಮಾರ್ತಾ ಹಾಗೆ ಫ್ರಿಡ್ಜ್ ಒಬ್ರನ್ನೊಬ್ರು ಮೀಟ್ ಮಾಡೋದಕ್ಕೆ ನಾಳೆ ಬರ್ತಿದ್ದಾರೆ ಅಂತ. ಆದ್ರೆ ಅದ್ ನೋಡಿ ಇವನಿಗೆ ಅಷ್ಟೇನು ಸಂತೋಷ ಆಗೋದಿಲ್ಲ. ಯಾಕೆಂತಂದ್ರೆ ಅವ್ರ 3 ಜನ ಅವ್ರ ಜೀವನದಲ್ಲಿ ಸೆಟಲ್ ಆಗಿರ್ತಾರೆ. ಆದ್ರೆ ಇವನು ಮಾತ್ರ ಇನ್ನೂ ಕೂಡ ಒಬ್ಬ ಲೂಸರ್ ಆಗೇ ಇರ್ತಾನೆ. ಹಾಗೆ ಇವನು ಇಷ್ಟಪಡ್ತಿದ್ದಂತ ಮಾರ್ತಾ ಇಂದನು ಕೂಡ ಬ್ರೇಕ್ ತಗೊಂಡಿರ್ತಾನೆ. ನಂತರ ಇವನು ಮನೆಗ್ ಬಂದಾಗ ಇವನ ತಾಯಿ ಮನೇಲಿ ಇರ್ತಾರೆ. ಅಷ್ಟೇ ಅಲ್ಲ, ಇಲ್ಲೇ ನಮ್ಗೆ ಸ್ಪೆನ್ಸರ್ ನ ತಾತ ಕೂಡ ಪರಿಚಯ ಆಗ್ತಾರೆ. ಇವರ ಹೆಸರು ಎಡಿ ಅಂತ. ಇವರು ಯಾವಾಗ್ಲೂ ಸ್ವಲ್ಪ ಕೋಪದಲ್ಲೇ ಇರ್ತಾರೆ. ಇವರ ಕಾಲಿಗೆ ಸರ್ಜರಿ ಆಗಿರೋದ್ರಿಂದ ಸ್ವಲ್ಪ ದಿನ ಸ್ಪೆನ್ಸರ್ ಹಾಗೆ ಅವನ ತಾಯಿ ಜೊತೆನೆ ಇರ್ತಾರೆ. ಇವನಿಗೆ ಅನ್ನಿಸ್ತಿರುತ್ತೆ ಇವನು ಮಾರ್ತಾ ಇಂದ ದೂರ ಇದ್ರೆ ಅವಳು ಖುಷಿಯಾಗಿ ಹಾಗೆ ಸೇಫ್ ಆಗಿರ್ತಾಳೆ ಅಂತ. ಆದ್ರಿಂದಾನೆ ಅವಳಿಂದ ಇವನು ಬ್ರೇಕ್ ಅನ್ನ ತಗೊಂಡಿರೋದು. ಹೀಗೆ ಇವನ ಲೂಸರ್ ಲೈಫ್ ನ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಐಡಿಯಾ ಇವನಿಗೆ ಬರುತ್ತೆ. ನಾನೊಬ್ಬ ಹೀರೋ ಆಗ್ಬೇಕು ಅಂತಂದ್ರೆ ಮತ್ತೆ ಜುಮಾಂಜಿ ಗೇಮ್ ಗೆ ಹೋಗ್ಬೇಕು ಅಂತ. ಆದ್ರಿಂದ ಇವನು ಮನೆಯ ಬೇಸ್ಮೆಂಟ್ ಗೆ ಬಂದು ಜುಮಾಂಜಿ ಗೇಮ್ ಅನ್ನ ತಗೋತಾನೆ. ಅಂದ್ರೆ ಇವನು ಯಾರಿಗೂ ಗೊತ್ತಾಗದೇ ಇರೋ ರೀತಿ ಆ ಜುಮಾಂಜಿ ಗೇಮ್ ಅನ್ನ ಇವನ ಹತ್ರನೇ ಇಟ್ಕೊಂಡಿದ್ದಾನೆ ಅಂತ. ನಂತರ ಗೇಮ್ ನ ಒಳಗಡೆ ಸ್ಪೆನ್ಸರ್ ಹೊರಟೋಗ್ತಾನೆ. ಮಾರನೇ ದಿನ ನಮ್ಗೆ ತೋರಿಸ್ತಾರೆ ಒಂದು ರೆಸ್ಟೋರೆಂಟ್ ನಲ್ಲಿ ಬೆಥನಿ, ಮಾರ್ತಾ ಹಾಗೆ ಫ್ರಿಡ್ಜ್ ಬಂದು ಮೀಟ್ ಆಗ್ತಾರೆ. ಆದ್ರೆ ಎಷ್ಟೊತ್ತಾದ್ರೂ ಅಲ್ಲಿಗೆ ಸ್ಪೆನ್ಸರ್ ಬರೋದೇ ಇಲ್ಲ. ಆದ್ರಿಂದ ಮಾರ್ತಾನ ಕೇಳ್ತಾರೆ ಸ್ಪೆನ್ಸರ್ ಎಲ್ಲಿ ಅಂತ. ಆದ್ರಿಂದ ಇವಳು ಕೂಡ ಹೇಳ್ತಾಳೆ ಇಲ್ಲ, ನಾವು ಸ್ವಲ್ಪ ಬ್ರೇಕ್ ಅನ್ನ ತಗೊಂಡಿದೀವಿ ಅಂತ. ಅವನಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಫೋನ್ ಅನ್ನ ರಿಸೀವ್ ಮಾಡೋದಿಲ್ಲ. ಆದ್ರಿಂದ ಅವರ ಮನೆಗೆನೆ ಹೋಗ್ಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ಈ ಕಡೆ ಎಡಿ ಮನೇಲಿರ್ಬೇಕಾದ್ರೆ ಇವರ ಫ್ರೆಂಡ್ ಮೈಲೋ ಅಲ್ಲಿಗೆ ಬರ್ತಾರೆ. ಆದ್ರೆ ಇವ್ರು ಮಾತ್ರ ಮೈಲೋ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ 30 ವರ್ಷಗಳ ಹಿಂದೆ ಇವರಿಬ್ರು ಸೇರಿ ಒಂದು ರೆಸ್ಟೋರೆಂಟ್ ಅನ್ನ ಓಪನ್ ಮಾಡ್ತಾರೆ. ಬಿಸ್ನೆಸ್ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಅದಾದ 15 ವರ್ಷದ ನಂತರ ಮೈಲೋ ಕೆಲಸದಿಂದ ರಿಟೈರ್ಮೆಂಟ್ ಅನ್ನ ತಗೋಬಿಡ್ತಾರೆ. ಇದರಿಂದ ಬೇರೆ ದಾರಿ ಇಲ್ಲದೆ ಎಡಿಗೂ ಕೂಡ ರಿಟೈರ್ಮೆಂಟ್ ಅನ್ನ ತಗೊಳ್ಬೇಕಾಗುತ್ತೆ. ಈಗ ಆ ರೆಸ್ಟೋರೆಂಟ್ ಬೇರೆಯವ್ರದ್ದು. ಆದ್ರೆ ಎಡಿಗ್ ಮಾತ್ರ ನಾನು ರೆಸ್ಟೋರೆಂಟ್ ಅನ್ನ ನಡೆಸ್ತಿರ್ಬೇಕು ಅಂತ ಆಸೆ ಇತ್ತು. ಆ ಸಮಯದಲ್ಲಿ ಮೈಲೋ ನನ್ ಜೊತೆ ನಿಂತ್ಕೊಳ್ಳಿಲ್ವಲ್ಲ ಅಂತ ಇವರಿಗೆ ಕೋಪ. ಅದೇ ಸಮಯಕ್ಕೆ ಯಾರೋ ಡೋರ್ ಬೆಲ್ ಅನ್ನ ಮಾಡ್ತಾರೆ. ನೋಡಿದ್ರೆ ಅಲ್ಲಿಗೆ ಸ್ಪೆನ್ಸರ್ ನ ಹುಡ್ಕೊಂಡು ಅವನ ಫ್ರೆಂಡ್ಸ್ ಗಳು ಬಂದಿರ್ತಾರೆ. ಎಡಿಗೆ ಫ್ರಿಡ್ಜ್ ಮೊದ್ಲಿಂದಾನೇ ಗೊತ್ತಿದ್ರಿಂದ ಅವರನ್ನ ಮಾತಾಡಿಸ್ತಿರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಎಡಿಗೂ ಕೂಡ ಸ್ಪೆನ್ಸರ್ ಎಲ್ಲೋಗಿದ್ದಾನೆ ಗೊತ್ತಿಲ್ಲ. ಬೆಳಗ್ಗೆಯಿಂದ ಅವನು ಕಾಣಿಸ್ಲೇ ಇಲ್ಲ ಅಂತ. ಯಾವಾಗ ಇವರಿಬ್ರು ಸ್ಪೆನ್ಸರ್ ನ ರೂಮ್ ಗೆ ಬರ್ತಾರೋ ಆಗ ಇದ್ದಕ್ಕಿದ್ದಂಗೆನೆ ಜುಮಾಂಜಿ ಗೇಮ್ ನ ಸೌಂಡ್ ಇವ್ರಿಗೆ ಕೇಳಿಸುತ್ತೆ. ಇದರಿಂದ ಇವ್ರು 3 ಜನ ಗಾಬರಿ ಆಗೋಗಿರ್ತಾರೆ. ಆದ್ರಿಂದ ಇವ್ರು 3 ಜನ ಆ ಸೌಂಡ್ ಅನ್ನ ಫಾಲೋ ಮಾಡ್ತಾ ಬೇಸ್ಮೆಂಟ್ ಗೆ ಬಂದಾಗ ಹೊಡೆದೋಗಿರುವಂತ ಜುಮಾಂಜಿ ಗೇಮ್ ನ ಬೋರ್ಡ್ ಅಲ್ಲಿ ಇರುತ್ತೆ. ಈ ಬೋರ್ಡ್ ಇಲ್ಲೇನ್ ಮಾಡ್ತಿದೆ ಅಂತ ಇವರಿಗೆ ತುಂಬಾನೇ ಆಶ್ಚರ್ಯ ಆಗೋಗಿರುತ್ತೆ. ಆದ್ರಿಂದ ಇವರು ಮತ್ತೊಂದ್ಸಲ ಸ್ಪೆನ್ಸರ್ ಗೆ ಕಾಲ್ ಮಾಡಿದಾಗ ನೋಡ್ತಾರೆ ಅವನ ಫೋನ್ ಅಲ್ಲೇ ಇರುತ್ತೆ. ಹಾಗೆ ಅದರಲ್ಲಿ 25 ಮಿಸ್ಡ್ ಕಾಲ್ ಗಳು ಇರ್ತವೆ. ಹಾಗೆ ಇವ್ರಿಗೆ ಗೊತ್ತಾಗುತ್ತೆ ಸ್ಪೆನ್ಸರ್ ಜುಮಾಂಜಿ ಗೇಮ್ ನ ಒಳಗಡೆ ಹೊರಟೋಗಿದ್ದಾನೆ ಅಂತ. ಆದ್ರಿಂದ ನಾವು ಹೋಗಿ ಅವನನ್ನ ಕಾಪಾಡಿ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಮಾರ್ತಾ ಹೇಳಿದಾಗ ಫ್ರಿಡ್ಜ್ ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಹಿಂದಿನ ಸಲನೇ ನಾವು ತುಂಬಾ ಕಷ್ಟಪಟ್ಟು ಹೊರಗಡೆ ಬಂದಿದೀವಿ ಅಂತ. ಆದ್ರೆ ಅವನೊಬ್ಬನ ಕೈಲಿ ಅಲ್ಲಿಂದ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಹೆಂಗಿದ್ರು ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಅಲ್ಲಿ ಗೇಮ್ ಮಾಡಿ ಮುಗಿಸಿ ಸ್ಪೆನ್ಸರ್ ನ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಇವರು ಡಿಸೈಡ್ ಮಾಡ್ತಾರೆ. ಆದ್ರಿಂದ ಆ ಗೇಮ್ ಅನ್ನ ಮುಟ್ತಿದ್ದಂಗೆನೆ ಅದು ಸ್ಟಾರ್ಟ್ ಆಗಿ ಕ್ಯಾರೆಕ್ಟರ್ಸ್ ಗಳನ್ನ ಚೂಸ್ ಮಾಡೋದಕ್ಕಿಂತ ಮುಂಚೆನೆ ಇವರೆಲ್ಲಾರನು ಒಳಗಡೆ ಎಳ್ಕೊಬಿಡುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಬೆಥನಿ ಇಲ್ಲೇ ಉಳ್ಕೊಬಿಟ್ಟಿದ್ದಾಳೆ ಅಂತ. ನಂತರ ನಮ್ಗೆ ಮಾರ್ತನ ತೋರಿಸ್ತಾರೆ. ಇವಳಿನ್ನೂ ಕೂಡ ರೂಬಿ ರೌಂಡ್ ಹೌಸ್ ನ ಕ್ಯಾರೆಕ್ಟರ್ ನ ಒಳಗಡೆನೆ ಇರ್ತಾಳೆ. ಹಾಗೆ ಅವಳ ಹಿಂದೆ ಡಾಕ್ಟರ್ ಬ್ರೇವ್ ಸ್ಟೋನ್ ಮತ್ತೆ ಫಿನ್ ಬ್ಯಾರ್ ನ ಕ್ಯಾರೆಕ್ಟರ್ ಕೂಡ ಇರುತ್ತೆ. ಇಲ್ಲಿ ಮಾರ್ತಾಗೆ ಅನ್ನಿಸ್ತಿರುತ್ತೆ ಡಾಕ್ಟರ್ ಬ್ರೇವ್ ಸ್ಟೋನ್ ನ ಕ್ಯಾರೆಕ್ಟರ್ ಒಳಗಡೆ ಇರೋದು ಸ್ಪೆನ್ಸರ್ ಅಂತ. ಆದ್ರೆ ನಂತರ ನಮ್ಗೆ ಗೊತ್ತಾಗುತ್ತೆ ಆ ಕ್ಯಾರೆಕ್ಟರ್ ನ ಒಳಗಡೆ ಇರೋದು ಸ್ಪೆನ್ಸರ್ ಅಲ್ಲ, ಸ್ಪೆನ್ಸರ್ ನ ತಾತ ಆಗಿರೋಂತ ಎಡಿ. ಮತ್ತೆ ಈ ಫಿನ್ ಬ್ಯಾರ್ ಕ್ಯಾರೆಕ್ಟರ್ ನ ಒಳಗಡೆ ಇರೋದು ಫ್ರಿಡ್ಜ್ ಅಲ್ಲ, ಬದಲಾಗಿ ಎಡಿ ಫ್ರೆಂಡ್ ಆಗಿರುವಂತ ಮೈಲೋ. ಎಡಿ ಹಾಗೆ ಫಿನ್ ಬ್ಯಾರ್ ಈ ರೀತಿ ಆಗಿರೋದನ್ನ ನೋಡಿ ಇಬ್ರಿಗೂ ಕೂಡ ನಂಬೋದಕ್ಕೆ ಆಗ್ತಿರೋದಿಲ್ಲ. ಇಲ್ಲೆಲ್ಲ ಏನಾಗ್ತಿದೆ ಅಂತ ತುಂಬಾನೇ ಹೆದರ್ಕೋಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಪ್ರೊಫೆಸರ್ ಶೆಲ್ಲಿ ಕೂಡ ಬರ್ತಾನೆ. ಆದ್ರೆ ಈ ಸಲ ಈ ಕ್ಯಾರೆಕ್ಟರ್ ನ ಒಳಗಡೆ ಇರೋದು ಫ್ರಿಡ್ಜ್. ಯಾಕೆ ಈ ರೀತಿ ಕ್ಯಾರೆಕ್ಟರ್ಸ್ ಗಳನ್ನ ಚೂಸ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಜುಮಾಂಜಿ ಗೇಮ್ ಹೊಡೆದೋಗಿರುತ್ತಲ್ಲ ಅದಕ್ಕೆ. ನಂತರ ಫ್ರಿಡ್ಜ್ ಹಾಗೆ ಮಾರ್ತಾ ಇಬ್ರು ಸೇರಿ ಎಡಿ ಹಾಗೆ ಮೈಲೋಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಈಗ ನಾವೆಲ್ಲರೂ ಜುಮಾಂಜಿ ಅನ್ನೋ ಒಂದು ವಿಡಿಯೋ ಗೇಮ್ ನ ಒಳಗಡೆ ಇದೀವಿ. ಆ ಗೇಮ್ ನಲ್ಲಿರೋ ಕ್ಯಾರೆಕ್ಟರ್ಸ್ ಗಳು ನಾವು ಆಗಿದೀವಿ ಅಂತ. ಆದ್ರೆ ಇವರಿಬ್ರಿಗೆ ಮಾತ್ರ ಏನು ಅರ್ಥ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಇದು ಇವರ ಯೋಚನೆಗೂ ಮೀರದಂತ ವಿಷಯ.
ನೀರ್ನಲ್ಲಿದ್ದಂತ ಹಿಪ್ಪೋ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅದನ್ನ ಅಲ್ಲಿಂದ ಓಡಿಸ್ತಾರೆ. ಇಲ್ಲಿ ನಾವು ಸೇಫ್ ಆಗಿರ್ಬೇಕು ಅಂತ ಫ್ರಿಡ್ಜ್ ಹೇಳ್ತಿದ್ದಂಗೆನೆ ಒಂದು ಅನಾಕೊಂಡ ಹಾವು ಬಂದು ಅವನನ್ನ ನುಂಗು ಬಿಡುತ್ತೆ. ಆದ್ರಿಂದ ಒಂದು ಲೈಫ್ ಅನ್ನ ಕಳ್ಕೊಂಡು ಮತ್ತೆ ಅಲ್ಲಿಗೆ ಬಂದು ಬೀಳ್ತಾನೆ. ಅದೇ ಸಮಯಕ್ಕೆ ಇವರೆಲ್ಲರಿಗೂ ಒಂದು ಪ್ಲೇನ್ ಕಾಣಿಸುತ್ತೆ. ಆ ಜಾಕೆ ಬಂದು ನೋಡಿದ್ರೆ ಪ್ಲೇನ್ ನಲ್ಲಿ ಇರೋದು ನೈಜಲ್ ಇವ್ರ 4 ಜನರನ್ನ ಪ್ಲೇನ್ ನಲ್ಲಿ ಕುಣಿಸ್ಕೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಆದ್ರೆ ಮೈಲೋ ಹಾಗೆ ಎಡಿಗ್ ಮಾತ್ರ ಇನ್ನು ಇಲ್ಲಿ ಏನ್ ನಡೀತಿದೆ, ನಮ್ ಬಾಡಿ ಯಾಕೆ ಈ ರೀತಿ ಚೇಂಜ್ ಆಗಿದೆ ಅಂತ ಅರ್ಥನೇ ಆಗ್ತಿರೋದಿಲ್ಲ. ಫ್ರಿಡ್ಜ್ ಆಗಿ ಮಾರ್ತಾ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಟ್ರು ಕೂಡ ಇವ್ರಿಗೇನೆ ಅರ್ಥ ಮಾಡ್ಸೋದಕ್ಕೆ ಆಗ್ತಿರೋದಿಲ್ಲ. ಆಗ ನೈಜಲ್ ಡಾಕ್ಟರ್ ಬ್ರೇವ್ ಸ್ಟೋನ್ ನ ಕ್ಯಾರೆಕ್ಟರ್ ಗೆ ಒಂದು ಲೆಟರ್ ನ ಕೊಟ್ಟು ಓದೋದಕ್ಕೆ ಹೇಳ್ತಾನೆ. ಅದ್ರಲ್ಲಿ ಅವನು ಬರ್ದಿರ್ತಾನೆ, ಜುಮಾಂಜಿಯ ಉತ್ತರ ಭಾಗದಲ್ಲಿರುವಂತ ತುಂಬಾ ಕ್ರೂರವಾಗಿರುವಂತ ಜರ್ಗನ್ ಅನ್ನೋ ಒಬ್ಬ ರಾಜ. ಅವನು ಇರುವಂತ ಬೆಟ್ಟಗಳನ್ನ ಎಳೆದು ದಕ್ಷಿಣದ ಕಡೆಗೆ ಹೋಗ್ತಿರ್ತಾನೆ. ಯಾಕೆಂತಂದ್ರೆ ದಕ್ಷಿಣ ಭಾಗದ ಒಂದು ಹಳ್ಳಿಯಲ್ಲಿ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಸ್ಟೋನ್ ಇದೆ. ಎಲ್ಲಿವರೆಗೂ ಆ ಸ್ಟೋನ್ ನ ಮೇಲೆ ಸೂರ್ಯನ ಬೆಳಕು ಬೀಳ್ತಿರುತ್ತೋ ಅಲ್ಲಿವರೆಗೂ ಜುಮಾಂಜಿಯ ಪರಿಸರ ಚೆನ್ನಾಗಿ ಇರುತ್ತೆ. ಆದ್ರೆ ಜರ್ಗನ್ ಆ ಹಳ್ಳಿಯ ಮೇಲೆ ಅಟ್ಯಾಕ್ ಮಾಡಿ ಸ್ಟೋನ್ ಅನ್ನ ಕಿತ್ಕೊಂಡು ಅದನ್ನ ಲಾಕ್ ಮಾಡಿ ಕತ್ತಲೆಯಲ್ಲಿ ಇಟ್ಬಿಟ್ಟಿದ್ದಾನೆ. ಇದರಿಂದ ಜುಮಾಂಜಿಯ ಪರಿಸರ ನಿಧಾನವಾಗಿ ಹಾಳಾಗ್ತಿದೆ. ಅಷ್ಟೇ ಅಲ್ಲ, ಡಾಕ್ಟರ್ ಬ್ರೇವ್ ಸ್ಟೋನ್ ನಿಮ್ಮ ತಂದೆ ತಾಯಿನ ಸಾಯಿಸಿರೋದು ಕೂಡ ಇದೇ ಕ್ರೂರವಾಗಿರುವಂತ ರಾಜ ಜರ್ಗನ್ನೇ. ಈಗ ಈ ಕಾಡನ್ನ ಕಾಪಾಡೋದಕ್ಕೆ ಸಾಧ್ಯ ಇರೋದು ಡಾಕ್ಟರ್ ಬ್ರೇವ್ ಸ್ಟೋನ್ ನಿಮ್ಗೆ ಹಾಗೆ ನಿಮ್ಮ ಟೀಮ್ಗೆನೆ. ಆ ಸ್ಟೋನ್ ಅನ್ನ ಜರ್ಗನ್ ಇಂದ ಕಾಪಾಡಿ ಅಂತ ಹೇಳಿ ಇಲ್ಲಿ ನಾನು ಲ್ಯಾಂಡ್ ಮಾಡೋದಕ್ಕಾಗೋದಿಲ್ಲ, ನಿಮ್ನೆಲ್ಲಾರನು ಇಲ್ಲೇ ಇಳಿಸ್ತೀನಿ ಅಂತ ಪ್ಲೇನ್ ಗೇಟ್ ಅನ್ನು ಓಪನ್ ಮಾಡಿ ಇವ್ರನ್ನೆಲ್ಲಾರನು ಇಲ್ಲೇ ಬಿಸಾಕಿ ಅಲ್ಲಿಂದ ಹೊರಟೋಗ್ತಾನೆ. ಈಗ ಇವರೆಲ್ಲರೂ ಜುಮಾಂಜಿಯ ಮರುಭೂಮಿಯಲ್ಲಿ ಇರ್ತಾರೆ. ಈ ಕಡೆ ನಮ್ಗೆ ಬೆತನಿನ ತೋರಿಸ್ತಾರೆ. ಇವಳು ಹೊರಗಡೆನೆ ಉಳ್ಕೊಂಡಿರೋದ್ರಿಂದ ಒಂದು ಐಡಿಯಾ ಬಂದು ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಾಳೆ. ಇವ್ರ 4 ಜನ ಜುಮಾಂಜಿಯ ಮರುಭೂಮಿಯಲ್ಲಿ ಸ್ವಲ್ಪ ಮುಂದೆ ಬಂದಾಗ ಓಡಾಡೋದಕ್ಕೆ ಅಂತ ಒಂದಷ್ಟು ವೆಹಿಕಲ್ ಗಳು ಕಾಣಿಸ್ತವೆ. ಮೊದ್ಲು ಇವರಿಗೆ ಮುಖ್ಯವಾದದ್ದು ಏನು ಅಂತಂದ್ರೆ ಅದು ಸ್ಪೆನ್ಸರ್ ನ ಹುಡುಕ್ಬೇಕು. ಅದಾದ್ಮೇಲೆ ಈ ಗೇಮ್ ಅನ್ನ ಮುಗಿಸಿ ನಾವು ಮತ್ತೆ ಮಾಮೂಲಿ ಪ್ರಪಂಚಕ್ಕೆ ಹೋಗ್ಬೇಕು ಅಂತ ಪ್ರೊಫೆಸರ್ ಶೆಲ್ಲಿ ಪಾಕೆಟ್ ನಲ್ಲಿ ಮೊದ್ಲಿಂದಾನೇ ಒಂದು ಮ್ಯಾಪ್ ಇರುತ್ತೆ. ಅದಕ್ಕೆ ಈ ಮರುಭೂಮಿಯಿಂದ ಹೇಗೆ ಹೊರಗಡೆ ಹೋಗುದು ಅಂತ ದಾರಿನ ಹುಡುಕ್ತಿರ್ತಾನೆ. ಅದೇ ಸಮಯಕ್ಕೆ ಇವ್ರ ಕಡೆಗೆ ಓಡ್ ಬರ್ತಿರುವಂತ ಒಂದು ಆಸ್ಟ್ರಿಚ್ ಅನ್ನ ನೋಡ್ತಾರೆ. ಆಗ ಫಿನ್ಬಾರ್ ಕ್ಯಾರೆಕ್ಟರ್ ಗೆ ಪ್ರಾಣಿಗಳ ಬಗ್ಗೆ ಗೊತ್ತಿರೋದ್ರಿಂದ ಆ ಕ್ಯಾರೆಕ್ಟರ್ ನ ಒಳಗಡೆ ಇರುವಂತ ಮೈಲೋ ಆಸ್ಟ್ರಿಚ್ ಗಳು ಎಷ್ಟು ಡೇಂಜರಸ್ ಅಂತ ಅವರೆಲ್ಲರಿಗೂ ತುಂಬಾ ನಿಧಾನವಾಗಿ ಹೇಳ್ತಿರ್ತಾನೆ. ಯಾಕೆಂತಂದ್ರೆ ಮೈಲೋ ನಿಜವಾಗ್ಲೂ ಮಾತಾಡೋದೇ ತುಂಬಾ ನಿಧಾನವಾಗಿ. ಆದ್ರೆ ಎಡಿ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ಆಸ್ಟ್ರಿಚ್ ಅನ್ನ ಓಡಿಸೋದಕ್ಕೆ ನೋಡ್ತಾನೆ. ಆದ್ರೆ ಅದು ಇವನನ್ನ ಸಾಯಿಸಿ ಅಲ್ಲಿಂದ ಓಡೊಂಟೋಗುತ್ತೆ. ನಂತರ ಎಡಿ ಒಂದು ಲೈಫ್ ಅನ್ನ ಕಳ್ಕೊಂಡು ಅಲ್ಲಿಗೆ ವಾಪಸ್ ಬರ್ತಾನೆ. ಆಗ ಎಡಿ ಹಾಗೆ ಮೈಲೋ ಕೈಯಲ್ಲಿರುವಂತ 3 ಲೈಫ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಇದೇ ಗೇಮ್ ನಲ್ಲಿ ಈ 3 ಲೈಫ್ ಗಳನ್ನ ಕಳ್ಕೊಬಿಟ್ರೆ ನಾವು ನಿಜವಾಗ್ಲೂ ಈ ಗೇಮ್ ನ ಒಳಗಡೆನೆ ಸತ್ತೋಗ್ತೀವಿ. ಅದಕ್ಕೆ ನಾವು ನಮ್ಮ ಲೈಫ್ ಅನ್ನ ಕಳ್ಕೊಳ್ದೆ ತುಂಬಾ ಹುಷಾರಾಗಿ ಈ ಗೇಮ್ ಅನ್ನ ಮುಗಿಸ್ಬೇಕು ಅಂತ. ಆಗ ಇವರಿಗೆ ಜುಮಾಂಜಿ ಗೇಮ್ ನ ಸೌಂಡ್ ಕೇಳಿಸುತ್ತೆ. ನೋಡಿದ್ರೆ ಒಂದು ದೊಡ್ಡ ಆಸ್ಟ್ರಿಚ್ ಗಳ ಗುಂಪು ಇವ್ರ ಕಡೆಗೆನೆ ಬರ್ತಿರುತ್ತೆ. ಆದ್ರಿಂದ ಇವರು ಅಲ್ಲೇ ಇದ್ದಂತ ಕಾರ್ ಗಳನ್ನ ಸ್ಟಾರ್ಟ್ ಮಾಡಿ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಇವರು ಎಷ್ಟೇ ಸ್ಪೀಡ್ ಆಗಿ ಹೋಗ್ತಿದ್ರು ಕೂಡ ಆಸ್ಟ್ರಿಚ್ ಗಳು ಕೂಡ ಇವ್ರ ಹಿಂದೆನೆ ಬಂದು ಇವರನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಆದ್ರೂ ಕೂಡ ಇವರು ಬಿಡದೆ ಅವುಗಳಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಹೀಗೆ ಇವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಮಾರ್ತಾ ಹಾಗೆ ಫ್ರಿಡ್ಜ್ ಇದ್ದಂತ ಗಾಡಿಗೆ ಆಕ್ಸಿಡೆಂಟ್ ಆಗೋಗುತ್ತೆ. ಇನ್ನೇನು ಆಸ್ಟ್ರಿಚ್ ಗಳು ಇವ್ರ ಹತ್ರ ಬರ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ಎಡಿ ಹಾಗೆ ಮೈಲೋನು ಕೂಡ ಬಂದು ಇವರಿಬ್ಬರನ್ನ ಅವರ ಕಾರಲ್ಲೇ ಕುಣಿಸ್ಕೊಂಡು ತುಂಬಾ ಸ್ಪೀಡ್ ಆಗಿ ಕಾರನ್ನ ಓಡಿಸೋದಕ್ಕೆ ಶುರು ಮಾಡ್ತಾರೆ. ತಪ್ಪಿಸ್ಕೊಂಡೇನೋ ಬರ್ತಿರ್ತಾರೆ. ಆದ್ರೆ ಮುಂದೆ ದಾರಿ ಇರೋದಿಲ್ಲ. ಒಂದು ದೊಡ್ಡ ಹಳ್ಳ ಇರುತ್ತೆ. ಆಗ ಡಾಕ್ಟರ್ ಬ್ರೇವ್ ಸ್ಟೋನ್ ನ ಒಳಗಡೆ ಇರುವಂತ ಎಡಿ ಆ ಕಾರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜಂಪ್ ಮಾಡಿಸ್ತಾನೆ. ಇದರಿಂದ ಎಲ್ಲರ ಪ್ರಾಣ ಉಳ್ಕೊಳ್ಳುತ್ತೆ. ಇವರು ಕೈಗೆ ಸಿಗದೆ ಇರೋದ್ರಿಂದ ಆಸ್ಟ್ರಿಚ್ ಗಳು ಕೂಡ ಅಲ್ಲಿಂದ ಹೊರಟೋಗ್ತವೆ. ನಂತರ ಇವರು ಇವರ ಸ್ಟ್ರೆಂತ್ ಹಾಗೆ ವೀಕ್ನೆಸ್ ಗಳನ್ನ ನೋಡ್ತಿರ್ಬೇಕಾದ್ರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಈ ಸಲ ಡಾಕ್ಟರ್ ಬ್ರೇವ್ ಸ್ಟೋನ್ ಗೆ ಒಂದು ವೀಕ್ನೆಸ್ ಇದೆ ಅಂತ. ಆ ವೀಕ್ನೆಸ್ ನ ಹೆಸರು ಸ್ವಿಚ್ ಬ್ಲೇಡ್. ಹಾಗೆ ಉಳಿದವರು ಕೂಡ ಅವರವರ ಸ್ಟ್ರೆಂತ್ ಹಾಗೆ ವೀಕ್ನೆಸ್ ಗಳನ್ನ ನೋಡ್ಕೋತಾರೆ. ಹೀಗೆ ಇವರೆಲ್ಲರೂ ಅಲ್ಲಿಂದ ನಡ್ಕೊಂಡು ಮುಂದೆ ಸಾಕ್ತಿರ್ಬೇಕಾದ್ರೆ ಮೈಲೋ ಎಡಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅವನು ರೆಸ್ಟೋರೆಂಟ್ ಇಂದ ರಿಟೈರ್ಮೆಂಟ್ ಅನ್ನ ತಗೊಂಡ ಅಂತ. ಯಾಕೆಂತಂದ್ರೆ 30 ವರ್ಷಗಳವರೆಗೂ ಒಂದೇ ತರದ ಕೆಲಸನ ಮಾಡಿ ಮಾಡಿ ಮೈಲೋಗೆ ತುಂಬಾನೇ ಬೇಜಾರಾಗೋಗಿರುತ್ತೆ. ಅದಕ್ಕೆ ಪ್ರಪಂಚನ ಸುತ್ತಬೇಕು ಅಂತ ಡಿಸೈಡ್ ಮಾಡಿ ರಿಟೈರ್ಮೆಂಟ್ ಅನ್ನ ತಗೊಂಡ. ಇದನ್ನ ಎಷ್ಟೇ ಹೇಳಿ ಅರ್ಥ ಮಾಡಿಸಿದ್ರು ಕೂಡ ಎಡಿ ಅವನನ್ನ ಕ್ಷಮಿಸೋದಕ್ಕೆ ರೆಡಿನೇ ಇರೋದಿಲ್ಲ. ಹೀಗೆ ಇವರು ಮುಂದೆ ಬಂದಾಗ ಅಲ್ಲೇ ದೂರದಲ್ಲಿ ಒಂದು ಹಳ್ಳಿ ಇವರಿಗೆ ಕಾಣಿಸುತ್ತೆ. ಅಲ್ಲಿಗೆ ಹೋದ್ರೆ ಮುಂದೆ ನಾವು ಏನ್ ಮಾಡ್ಬೇಕು ಅನ್ನೋ ಕ್ಲೂ ಸಿಗ್ಬೋದು ಅಂತ ಇವರೆಲ್ಲರೂ ಅಲ್ಲಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಎಡಿಗ್ ಮಾತ್ರ ಇನ್ನು ಕೂಡ ಅರ್ಥನೇ ಆಗ್ತಿರೋದಿಲ್ಲ ನಾವೆಲ್ಲರೂ ಈಗ ಗೇಮ್ ನಲ್ಲಿ ಇದೀವಿ ಅಂತ. ಈ ಕಡೆ ಬೆತ್ತನಿ ಅಲೆಕ್ಸ್ ನ ಮನೆಗೆ ಬಂದು ಅವನಿಗೆ ಹೇಳ್ತಾಳೆ, ನನ್ನ ಫ್ರೆಂಡ್ಸ್ ಗಳೆಲ್ಲ ಜುಮಾಂಜಿ ಗೇಮ್ ನ ಒಳಗಡೆ ಸಿಗಾಕೋಬಿಟ್ಟಿದ್ದಾರೆ. ನಾನು ಅವರನ್ನ ಕಾಪಾಡೋದಕ್ಕೆ ಹೋಗ್ಬೇಕು, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ. ಇದರಲ್ಲಿ ರಿಸ್ಕ್ ಇದೆ ಅಂತ ಗೊತ್ತಿದ್ರು ಕೂಡ ಅಲೆಕ್ಸ್ ಬೆತ್ತನಿಗೋಸ್ಕರ ಇವಳ ಜೊತೆ ಆ ಗೇಮ್ ನ ಒಳಗಡೆ ಹೋಗೋದಕ್ಕೆ ಒಪ್ಕೋತಾನೆ. ಈ ಕಡೆ ಇವ್ರ 4 ಜನ ಆಗ್ಲೇ ನೋಡ್ದಂತ ಹಳ್ಳಿ ಹತ್ರ ಬಂದು ತಲುಪಿರ್ತಾರೆ. ಅಲ್ಲೇ ಇವರಿಗೆ ಹೈನಾಸ್ ಗಳು ಕಾಣಿಸ್ತವೆ. ಅಂದ್ರೆ ಜರ್ಗನ್ ಇಲ್ಲೇ ಇದ್ದಾನೆ ಅಂತ. ಆದ್ರಿಂದ ಇವರು ಜರ್ಗನ್ ನ ಹುಡ್ಕೊಂಡು ಒಂದು ಅಂಗಡಿಯ ಒಳಗಡೆ ಬಂದಾಗ ಜರ್ಗನ್ ಕಡೆಯ ಜನರು ಈ ಅಂಗಡಿಲೆಲ್ಲ ತುಂಬ್ಕೊಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಾಕ್ಟರ್
ಡಾಕ್ಟರ್ ಬ್ರೇವ್ ಸ್ಟೋನ್ ನ ಎಕ್ಸ್ ಗರ್ಲ್ ಫ್ರೆಂಡ್ ಬಂದು ಹೇಳ್ತಾಳೆ, ನೀನ್ ಮತ್ತೆ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ಮಾತಾಡ್ಬೇಕು, ಹೊರಗಡೆ ಸಿಗು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಹೀಗೆ ಇವರು ಮುಂದೆ ಬಂದಾಗ ಆ ಸ್ಟೋನ್ ಅನ್ನ ಬಂದಿ ಮಾಡಿ ಇಟ್ಟಿರುವಂತ ಲಾಕರ್ ಅಲ್ಲೇ ಇರುತ್ತೆ. ಅದೇ ಸಮಯಕ್ಕೆ ಜರ್ಗನ್ ಬರ್ತಾನೆ. ಇವನು ಎಷ್ಟು ಕ್ರೂರಿ ಆಗಿರ್ತಾನೆ ಅಂತಂದ್ರೆ ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರಿಂದ ಇವನ ಸೋಲ್ಜರ್ ಅನ್ನ ಇವನೇ ಸಾಯಿಸಿ ಅವನ ಹೈನಾಸ್ ಗಳಿಗೆ ತಿನ್ನಿಸ್ತಿರ್ತಾನೆ. ಆಗ ಸ್ಟೋನ್ ಇರುವಂತ ಲಾಕರ್ ಕೀನ ಯಾರೋ ಒಬ್ಳು ಹುಡುಗಿ ಕದ್ಕೊಂಡು ಹೋಗ್ತಿರ್ತಾಳೆ. ಆದ್ರಿಂದ ಜರ್ಗನ್ಸ್ ಅವಳನ್ನ ಹಿಡಿದು ಕೀನ ತಗೊಂಡು ಆ ಹುಡುಗಿನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಆ ಹುಡುಗಿಯ ಬಿಹೇವಿಯರ್ ನ ನೋಡಿ ಮಾರ್ತಾಗೆ ಅರ್ಥ ಆಗೋಗುತ್ತೆ. ಆ ಹುಡುಗಿ ಕ್ಯಾರೆಕ್ಟರ್ ನ ಒಳಗಡೆ ಇರೋದು ಬೇರೆ ಯಾರು ಅಲ್ಲ, ಅದು ಸ್ಪೆನ್ಸರ್ ಅಂತ. ಆದ್ರೆ ಜರ್ಗನ್ ಸ್ಪೆನ್ಸರ್ ನ ಸಾಯಿಸ್ಬಿಡ್ತಾನೆ. ಆದ್ರೆ ಇವನು ಮತ್ತೆ ಬರ್ತಾನೆ ಒಂದು ಲೈಫ್ ಅನ್ನ ಕಳ್ಕೊಂಡು. ನಂತರ ಎಲ್ಲರೂ ಸ್ಪೆನ್ಸರ್ ಹತ್ರ ಬಂದಾಗ ಇವನಿಗೂ ಕೂಡ ಗೊತ್ತಾಗುತ್ತೆ ಡಾಕ್ಟರ್ ಬ್ರೇವ್ ಸ್ಟೋನ್ ನ ಕ್ಯಾರೆಕ್ಟರ್ ನ ಒಳಗಡೆ ಇವನ ತಾತ ಆಗಿರುವಂತ ಎಡಿ ಹಾಗೆ ಫಿನ್ಬಾರ್ ಕ್ಯಾರೆಕ್ಟರ್ ನ ಒಳಗಡೆ ಅವರ ಫ್ರೆಂಡ್ ಆಗಿರುವಂತ ಫಿನ್ಬಾರ್ ಇದ್ದಾರೆ ಅಂತ. ಅದೇ ಸಮಯಕ್ಕೆ ಆ ಬಾಕ್ಸ್ ಅನ್ನ ಎತ್ಕೊಂಡು ಜರ್ಗನ್ ಹಾಗೆ ಅವನ ಕಡೆಯ ಜನರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಇವರು ಸ್ಪೆನ್ಸರ್ ನ ಕೇಳ್ತಾರೆ, ಯಾಕೆ ಈ ರೀತಿ ಮಾಡ್ದೆ, ಮತ್ತೆ ಯಾಕೆ ಗೇಮ್ ನ ಒಳಗಡೆ ಬಂದೆ ಅಂತ. ಆಗ ಇವನು ಕೂಡ ಹೇಳ್ತಾನೆ, ಒಬ್ಬ ಹೀರೋ ತರ ನಾನು ಇರ್ಬೇಕು ಅಂತ ಅನ್ಕೊಂಡೆ, ಡಾಕ್ಟರ್ ಬ್ರೇವ್ ಸ್ಟೋನ್ ತರ, ಆದ್ರೆ ಅದು ನಿಜ ಜೀವನದಲ್ಲಿ ಆಗೋದಿಲ್ಲ, ಅದಕ್ಕೆ ನಾನು ಮತ್ತೆ ಗೇಮ್ ನ ಒಳಗಡೆ ಬಂದೆ ಅಂತ. ಸ್ಪೆನ್ಸರ್ ಇರುವಂತ ಈ ಹುಡುಗಿಯ ಕ್ಯಾರೆಕ್ಟರ್ ನ ಹೆಸರು ಮಿಂಗ್ ಅಂತ. ಯಾವುದೇ ವಸ್ತುನ ನೋಡಿದ್ರು ಕದಿಯೋದು ಈ ಕ್ಯಾರೆಕ್ಟರ್ ನ ವಿಶೇಷತೆ. ಅದೇ ಸಮಯಕ್ಕೆ ಆ ಲೇಡಿ ಅಲ್ಲಿಗೆ ಮತ್ತೆ ಬಂದು ಬ್ರೇವ್ ಸ್ಟೋನ್ ಗೆ ಹೇಳ್ತಾಳೆ, ನಾನ್ ನಿನ್ ಜೊತೆ ಮಾತಾಡ್ತಿರೋದನ್ನ ನನ್ನ ಗಂಡ ಆಗಿರುವಂತ ಸ್ವಿಚ್ ಬ್ಲೇಡ್ ನೋಡಿದ್ರೆ ನಿನ್ನ ಸಾಯಿಸ್ಬಿಡ್ತಾನೆ ಅಂತ. ಆಗ ಇವರಿಗೆ ಗೊತ್ತಾಗುತ್ತೆ ಡಾಕ್ಟರ್ ಬ್ರೇವ್ ಸ್ಟೋನ್ ಗೆ ಯಾಕೆ ಹೊಸ ವೀಕ್ನೆಸ್ ಸ್ವಿಚ್ ಬ್ಲೇಡ್ ನ ಆಡ್ ಮಾಡಿದ್ದಾರೆ ಅಂತ. ಜರ್ಗನ್ ಆ ಸ್ಟೋನ್ ನ ಎತ್ಕೊಂಡು ಹೋಗಿ ಕಬಾಬಿಗ್ ಬ್ರದರ್ಸ್ ಗೆ ಕೊಡ್ತಾನೆ. ಅವರು ಅವರ ತಂಗಿನ ಜರ್ಗನ್ ಗೆ ಕೊಟ್ಟು ಮದ್ವೆ ಮಾಡ್ತಾರೆ. ಆ ಎರಡು ಮನೆಗಳು ಒಂದಾಗ್ಬಿಟ್ರೆ ಜುಮಾಂಜಿನ ಸರ್ವನ್ ನಾಶ ಮಾಡ್ಬಿಡ್ತಾರೆ. ಜರ್ಗನ್ ನ ನೀನು ಸಾಯಿಸ್ಬೇಕು ಅಂತಂದ್ರೆ ಅವನ ವೀಕ್ನೆಸ್ ಜುಮಾಂಜಿ ಬೇರಿನ ಯೂಸ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಜುಮಾಂಜಿನ ಪ್ಲೀಸ್ ಕಾಪಾಡು, ನಿನ್ನನ್ನೇ ನಂಬಿದೀವಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಇಲ್ಲಿಂದ ಇವರು ಹೊರಗಡೆ ಹೋಗೋದಕ್ಕೆ ಒಂಟೆಗಳು ಬೇಕು. ಅದಕ್ಕೆ ಒಂಟೆಗಳನ್ನ ಕದಿಯೋದಕ್ಕೆ ಅಂತ ಸ್ಪೆನ್ಸರ್, ಮೈಲೋ ಹಾಗೆ ಎಡಿ ಹೋಗ್ತಾರೆ. ಇವರಿಬ್ರು ಆ ಲೇಡಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಆ ಬೆರಿ ಎಲ್ಲಿದೆ ಅಂತ ಹುಡ್ಕೊಂಡು. ಆಗ ಇವರು ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಮುಂದೆನೆ ಒಂದು ಮರ ಇರುತ್ತೆ. ಅಲ್ಲಿರುವಂತ ಒಂದು ಬೋರ್ಡ್ ಇಂದ ಇವರಿಗೆ ಗೊತ್ತಾಗುತ್ತೆ ಜುಮಾಂಜಿ ಬೆರಿ ಇದೇ ಮರದಲ್ಲಿ ಸಿಗೋದು ಅಂತ. ಅದಕ್ಕೆ ತಕ್ಕಂಗೆನೆ ಇವರಿಗೆ ಒಂದು ಬೆರಿ ಕಾಣಿಸುತ್ತೆ. ಈ ಕಡೆ ಇವ್ರು 3 ಜನನು ಕೂಡ ಒಂಟೆಗಳನ್ನ ಕದಿತಿರ್ತಾರೆ. ಹಾಗೆ ಯಾರು ಬರ್ದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಹೊರಗಡೆ ಎಡಿನ ಬಿಟ್ಟಿರ್ತಾರೆ. ಈ ಕಡೆ ನೀರು ನೋಡೋದಕ್ಕೆ ತುಂಬಾನೇ ವಿಚಿತ್ರವಾಗಿರುತ್ತೆ. ಒಳಗಡೆ ಕಾಲಿಟ್ರೆ ಏನಾದ್ರೂ ಅಪಾಯ ಆಗ್ಬೋದು ಅಂತ ಮಾರ್ತಾ ತುಂಬಾ ಕಷ್ಟಪಟ್ಟು ಮರದ ಮೇಲೆ ಬಂದು ಆ ಬೆರಿನ ಕಿತ್ಕೋತಿದ್ದಂಗೆನೆ ಇವಳು ನೀರ್ನ ಒಳಗಡೆ ಬಿದ್ದೋಗ್ತಾಳೆ. ಆದ್ರೆ ಅವಳಿಗೆ ಏನು ಆಗಿರೋದಿಲ್ಲ. ಆದ್ರಿಂದ ಫ್ರಿಡ್ಜ್ ಅವಳನ್ನ ಮೇಲಕ್ಕೆ ಎತ್ತೋದಕ್ಕೆ ನೀರಿನ ಒಳಗಡೆ ಬಂದಾಗ ಒಂದು ಬ್ಲಾಸ್ಟ್ ಆಗಿ ಇವರಿಬ್ಬರ ಬಾಡಿ ಚೇಂಜ್ ಆಗೋಗುತ್ತೆ. ಈ ಕಡೆ ಎಡಿ ಹೊರಗಡೆ ನಿಂತಿರ್ಬೇಕಾದ್ರೆ ಅಲ್ಲಿ ಹೋಗಿ ಬರುವಂತ ಜನರ ಜೊತೆ ಸುಮ್ನೆ ಜಗಳ ಮಾಡಿ ಎಲ್ಲರಿಗೂ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಇವರಿಬ್ರು ಒಂಟೆಗಳನ್ನ ಕದಿಯೋದಕ್ಕೆ ಬಂದಾಗ ಈ ಫಿನ್ಬಾರ್ ಕ್ಯಾರೆಕ್ಟರ್ ಗೆ ಪ್ರಾಣಿಗಳ ಬಗ್ಗೆ ತುಂಬಾ ವಿಷಯ ಗೊತ್ತಿರುತ್ತಲ್ಲ, ಅದೇ ರೀತಿ ಪ್ರಾಣಿಗಳ ಜೊತೆ ಮಾತಾಡುವಂತ ಶಕ್ತಿನೂ ಕೂಡ ಇವರಿಗೆ ಇರುತ್ತೆ. ಆದ್ರಿಂದ ನಮ್ಗೆ ಸಹಾಯ ಮಾಡಿ ಅಂತ ಆ ಒಂಟೆಗಳಿಗೆ ಒಪ್ಪಿಸ್ತಾನೆ. ಈ ಕಡೆ ಇವರಿಬ್ಬರ ಬಾಡಿ ಚೇಂಜ್ ಆಗೋಗಿರುತ್ತಲ್ಲ, ಅಂದ್ರೆ ರೂಬಿ ರೌಂಡ್ ಹೌಸ್ ನ ಬಾಡಿ ಒಳಗಡೆ ಫ್ರಿಡ್ಜ್ ಇರ್ತಾನೆ. ಹಾಗೆ ಪ್ರೊಫೆಸರ್ ಶೆಲ್ಲಿ ಬಾಡಿ ಒಳಗಡೆ ಮಾರ್ತಾ ಇರ್ತಾಳೆ. ಇದರಿಂದ ಫ್ರಿಡ್ಜ್ ತುಂಬಾ ಎಕ್ಸೈಟ್ ಆಗಿ ರೂಬಿ ರೌಂಡ್ ಹೌಸ್ ಕ್ಯಾರೆಕ್ಟರ್ ನ ಚೆಕ್ ಮಾಡ್ಬೇಕು ಅಂತ ಮರದ ಮೇಲೆ ಹಾರೋದಕ್ಕೆ ನೋಡ್ತಾನೆ. ಆದ್ರೆ ಇವನು ಕೂಡ ನೀರಿನ ಒಳಗಡೆ ಬಿದ್ದೋಗ್ತಾನೆ. ಅವನನ್ನ ಕಾಪಾಡೋದಕ್ಕೆ ಅಂತ ಮಾರ್ತಾ ಮುಂದೆ ಬಂದಾಗ ಇವರ ಕೈ ಟಚ್ ಆಗಿದ್ರಿಂದ ಮತ್ತೆ ಬಾಡಿ ಸ್ವಿಚ್ ಆಗೋಗುತ್ತೆ. ಅಂದ್ರೆ ರೂಬಿ ರೌಂಡ್ ಹೌಸ್ ನ ಕ್ಯಾರೆಕ್ಟರ್ ನ ಒಳಗಡೆ ಮತ್ತೆ ಮಾರ್ತಾ ಬರ್ತಾಳೆ. ಹಾಗೆ ಪ್ರೊಫೆಸರ್ ಶೆಲ್ಲಿ ಕ್ಯಾರೆಕ್ಟರ್ ನ ಒಳಗಡೆ ಮತ್ತೆ ಫ್ರಿಡ್ಜ್ ಬರ್ತಾನೆ. ಇಷ್ಟೊತ್ತಿಗೆ ಬ್ರೇವ್ ಸ್ಟೋನ್ ನ ಕ್ಯಾರೆಕ್ಟರ್ ಒಳಗಡೆ ಇರುವಂತ ಎಡಿ ಅಲ್ಲಿರುವಂತ ಎಲ್ಲಾ ಜನರಿಗೂ ಹೊಡೆದು ಮಲಗಿಸ್ಬಿಟ್ಟಿರ್ತಾನೆ. ಆದ್ರಿಂದ ಆ ಜನರ ಲೀಡರ್ ಆಗಿರುವಂತ ಸ್ವಿಚ್ ಬ್ಲೇಡ್ ಅಲ್ಲಿಗೆ ಬರ್ತಾನೆ. ಹೌದು, ಆ ಲೇಡಿಯ ಗಂಡ ಕೂಡ ಇವನೇನೆ. ಆದ್ರಿಂದ ಇವರೆಲ್ಲರೂ ತುಂಬಾ ಕಷ್ಟಪಟ್ಟು ಒಂಟೆಗಳನ್ನ ತಗೊಂಡು ಆ ಹಳ್ಳಿಯಿಂದ ತುಂಬಾ ದೂರ ಬಂದ್ಬಿಡ್ತಾರೆ. ಇವರಿಬ್ರು ಕೂಡ ಜುಮಾಂಜಿ ಬೆರಿನ ತಂದಿರ್ತಾರೆ. ಹೀಗೆ ಇವರೆಲ್ಲರೂ ನಿಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸ್ವಿಚ್ ಬ್ಲೇಡ್ ರಾಕೆಟ್ ಲಾಂಚರ್ ಇಂದ ಇವ್ರ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ. ಇದರಿಂದ ಇವರೆಲ್ಲರೂ ಸತ್ತು ಒಂದೊಂದು ಲೈಫ್ ಗಳನ್ನ ಕಳ್ಕೊಂಡು ವಾಪಸ್ ಬರ್ತಾರೆ. ಮತ್ತೆ ರೆಸ್ಟೋರೆಂಟ್ ವಿಷಯದಿಂದ ಎಡಿ ಹಾಗೆ ಮೈಲೋ ಮಧ್ಯ ಜಗಳ ಶುರುವಾಗೋಗುತ್ತೆ. ಇದರಿಂದ ಇವರಿಬ್ರು ಫೈಟ್ ಮಾಡೋದಕ್ಕೆ ಹೋಗಿ ಎಡಿ ಮೈಲೋ ಹತ್ರ ಓಡಿಸ್ಕೊಂಡು ಮತ್ತೊಂದು ಲೈಫ್ ಅನ್ನ ಕಳ್ಕೊತಾನೆ. ಅಂದ್ರೆ ಈಗ ಇವರಿಬ್ರ ಹತ್ರ ಒಂದೊಂದೇ ಲೈಫ್ ಗಳು ಇರೋದು. ಹೀಗೆ ಇವರೆಲ್ಲ ಮುಂದೆ ಬಂದಾಗ ಒಂಟೆಗಳೆಲ್ಲ ಒಂದು ಜಾಗದಲ್ಲಿ ನಿಂತ್ಕೊಬಿಡ್ತವೆ. ಯಾಕೆಂತಂದ್ರೆ ಇಲ್ಲಿಂದ ಮುಂದೆ ಒಂಟೆಗಳ ಮೇಲೆ ಹೋಗೋದಕ್ಕಾಗೋದಿಲ್ಲ. ಆದ್ರಿಂದ ಇವರು ಹೇಳ್ಕೊಂಡು ಒಂಟೆಗಳನ್ನ ಕಳಿಸ್ತಾರೆ. ಮುಂದೆ ನೋಡಿದ್ರೆ ಭಯಂಕರವಾಗಿರುವಂತ ಒಂದಷ್ಟು ಬ್ರಿಡ್ಜಸ್ ಗಳು ಇರ್ತವೆ. ಇವುಗಳನ್ನ ಕ್ರಾಸ್ ಮಾಡಿ ಮತ್ತೊಂದು ತುದಿಗೆ ಹೋಗಿ ತಲುಪಬೇಕು ಅಂತಂದ್ರೆ ಇವರು ಬ್ರೈನ್ ಅನ್ನ ಓಡಿಸಿ ಒಂದೊಂದೇ ಬ್ರಿಡ್ಜ್ ನ ಮೇಲೆ ಕಾಲನ್ನ ಇಡ್ತಾ ಮತ್ತೊಂದು ತುದಿಗೆ ಹೋಗಿ ತಲುಪಬೇಕು. ಆಗ ನಮ್ಗೆ ಗೊತ್ತಾಗುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಪ್ರೊಫೆಸರ್ ಶೆಲ್ಲಿ ಕ್ಯಾರೆಕ್ಟರ್ ನ ಒಳಗಡೆ ಇದೆ ಅಂತ. ಆದ್ರೆ ಎಡಿ ಮಾತ್ರ ತುಂಬಾ ಆತ್ರ ಪಟ್ಟು ಒಂದು ಬ್ರಿಡ್ಜ್ ನ ಮೇಲೆ ಹೋಗಿ ನಿಂತ್ಕೋತಾನೆ. ಆಗ ಇದ್ದಕ್ಕಿದ್ದಂಗೆನೆ ಆ ಬ್ರಿಡ್ಜಸ್ ಗಳೆಲ್ಲ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ ಆಗೋದಕ್ಕೆ ಶುರು ಆಗ್ತವೆ. ಸರಿ ಅಂತ ಹೇಳಿ ಉಳಿದವರು ಕೂಡ ಒಬ್ಬೊಬ್ಬರೇ ಬ್ರಿಡ್ಜ್ ನ ಮೇಲೆ ಬರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಇವರೆಲ್ಲರೂ ನೋಡ್ತಾರೆ ಯಾವ್ದೋ ಒಂದಷ್ಟು ಜೀವಿಗಳು ಇವ್ರ ಕಡೆಗೆ ಬರ್ತಿರ್ತವೆ.
ಇರ್ತವೆ. ನೋಡಿದ್ರೆ ತುಂಬಾ ಡೇಂಜರಸ್ ಆಗಿರುವಂತ ಮಂಕಿಗಳು ಅವು. ಅದಕ್ಕೆ ಇವರು ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಅವುಗಳು ಕೂಡ ಇವರನ್ನ ಫಾಲೋ ಮಾಡ್ತಿರ್ತವೆ. ಹೀಗೆ ಇವರು ಮುಂದಿನ ಬ್ರಿಡ್ಜ್ ಗೆ ಹೋಗ್ತಿರ್ಬೇಕಾದ್ರೆ ಮಾರ್ತಾ ಮಿಸ್ ಆಗಿ ಮತ್ತೊಂದು ಬ್ರಿಡ್ಜ್ ಗೆ ಹೊಟ್ಟೋಗಿರ್ತಾಳೆ. ಆಗ ಅಲ್ಲಿಗೆ ಒಂದು ಮಂಕಿ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡಿ ಕೆಳಗಡೆ ಎಸ್ತು ಸಾಯಿಸ್ಬಿಡುತ್ತೆ. ಈ ಕಡೆ ಸ್ಪೆನ್ಸರ್ ಕೂಡ ಮತ್ತೊಂದು ಬ್ರಿಡ್ಜ್ ನ ಮೇಲೆ ಸಿಗಾಕೋಬಿಟ್ಟಿರ್ತಾನೆ. ಅವುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇವನು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮೇಲಿಂದ ಮಾರ್ತಾ ಮತ್ತೆ ಬರ್ತಾಳೆ. ಅವುಗಳು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಎಡಿ ಬಂದು ಅವರನ್ನ ಕಾಪಾಡ್ತಾನೆ. ನಂತರ ಹೇಗೋ ಮಾಡಿ ಎಲ್ರು ತುಂಬಾ ಕಷ್ಟಪಟ್ಟು ಮತ್ತೊಂದು ತುದಿಗೆ ಬಂದು ತಲುಪ್ತಾರೆ. ಆದ್ರೆ ಮಂಕಿಗಳು ಇಲ್ಲಿಗೂ ಕೂಡ ಫಾಲೋ ಮಾಡ್ಕೊಂಡು ಬಂದ್ಬಿಡ್ತವೆ. ಇನ್ನೇನು ಅವುಗಳು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಒಬ್ಬ ವ್ಯಕ್ತಿ ಕುದುರೆ ಮೇಲೆ ಬಂದು ಅವುಗಳನ್ನೆಲ್ಲ ಅಲ್ಲಿಂದ ಓಡಿಸ್ಬಿಡ್ತಾನೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಅಲೆಕ್ಸ್. ನೀವೇನಕ್ಕೆ ಗೇಮ್ ಒಳಗಡೆ ಬಂದ್ರಿ ಅಂತ ಕೇಳಿದಾಗ ಅಲೆಕ್ಸ್ ಹೇಳ್ತಾನೆ, ನಿಮ್ಮೆಲ್ರೂ ಕಾಪಾಡೋದಕ್ಕೆ ಬೆಥನಿ ನನ್ನ ಕರ್ಕೊಂಡ್ ಬಂದಿದ್ದು ಅಂತ. ಬೆಥನಿ ಎಲ್ಲಿ ಅಂತ ಕೇಳಿದಾಗ ಕುದುರೆನ ತೋರಿಸಿ ಹೇಳ್ತಾನೆ, ಇದೇ ಬೆಥನಿ ಅಂತ. ಯಾಕೆಂತಂದ್ರೆ ಈ ಗೇಮ್ ನ ಒಳಗಡೆ ಬರೋದಕ್ಕೆ ಉಳಿದಿದ್ದು ಇದೊಂದೇ ಕ್ಯಾರೆಕ್ಟರ್. ನಂತರ ಅಲೆಕ್ಸ್ ಎಲ್ಲರಿಗೂ ಬಟ್ಟೆಗಳನ್ನ ಕೊಡ್ತಾನೆ, ಇನ್ ಮುಂದಕ್ಕೆ ಚಳಿ ಜಾಸ್ತಿ ಆಗುತ್ತೆ ಅಂತ. ಹೀಗೆ ಮೈಲೋ ಒಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಎಡಿ ಬಂದು ಹೇಳ್ತಾನೆ, ನನ್ಗೆ ನಿನ್ ಮೇಲೆ ಕೋಪ ಇರೋದು ನೀನು ರಿಟೈರ್ ಆದೆ ಅಂತ ಅಲ್ಲ, ನನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದಂತ ನೀನು ದೂರ ಹೋದಲ್ಲ ಅದಕ್ಕೆ ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಮೈಲೋಗೆ ಏನೋ ಒಂದು ಕಾಯಿಲೆ ಇದೆ, ಇವನು ಜಾಸ್ತಿ ದಿನ ಬದುಕೋದಿಲ್ಲ ಅಂತ. ಅದಕ್ಕೆ ಎಡಿ ಮೈಲೋ ಹತ್ರ ಕ್ಷಮೆ ಕೇಳ್ತಾನೆ. ಅಷ್ಟೇ ಅಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿರುತ್ತೆ. ಎಡಿ ಬ್ರೇವ್ ಸ್ಟೋನ್ ಆಗಿರೋದಕ್ಕೆ, ಹಾಗೆ ಮೈಲೋ ಫಿನ್ ಬಾರ್ ಆಗಿರೋದಕ್ಕೆ. ಯಾಕೆಂತಂದ್ರೆ ಇವರು ಕ್ಯಾರೆಕ್ಟರ್ ಗೆ ತಕ್ಕಂತ ಕೆಲ್ಸನ ಮಾಡ್ತಿಲ್ಲ, ಹಾಗೆ ಎಲ್ಲರ ಲೈಫ್ ಅನ್ನ ಸುಮ್ನೆ ಹಾಳು ಮಾಡ್ತಿದ್ದಾರೆ ಅಂತ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಫ್ರಿಡ್ಜ್ ಅಲ್ಲಿಂದ ಕೆಳಗಡೆ ಬಿದ್ದೋಗ್ತಾನೆ. ನಂತರ ಎಲ್ಲರೂ ಬೇಗ ಬನ್ನಿ ಅಂತ ಜೋರಾಗಿ ಅವನು ಕಿರ್ಸ್ಕೊಂಡಾಗ ಬಂದು ನೋಡ್ತಾರೆ, ಇಲ್ಲಿ ಅದೇ ತರದ ನೀರಿರುತ್ತೆ. ಜುಮಾಂಜಿ ಬೇರಿನ ಕಿತ್ಕೊಳ್ಳಕ್ ಹೋದಾಗ ನೀರ್ ಒಳಗಡೆ ಬಿದ್ದು ಮಾರ್ತಾ ಹಾಗೆ ಫ್ರಿಡ್ಜ್ ನ ಕ್ಯಾರೆಕ್ಟರ್ ಗಳು ಎಕ್ಸ್ಚೇಂಜ್ ಆಗಿತ್ತಲ್ಲ ಅದೇ ನೀರು. ಅದಕ್ಕೆ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ ಕ್ಯಾರೆಕ್ಟರ್ಸ್ ಗಳನ್ನ ಚೇಂಜ್ ಮಾಡ್ಕೋಬೇಕು ಅಂತ. ಆದ್ರಿಂದ ಮಾರ್ತಾ ಹಾಗೆ ಅಲೆಕ್ಸ್ ನ ಬಿಟ್ಟು ಎಲ್ಲರೂ ಆ ನೀರ್ನ ಒಳಗಡೆ ಹಾರ್ತಾರೆ. ನಂತರ ಇವರು ನೀರಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲರೂ ಅವ್ರವ್ರ ಕ್ಯಾರೆಕ್ಟರ್ ಗೆ ಮತ್ತೆ ಬಂದಿದ್ದಾರೆ ಅಂತ. ಅಂದ್ರೆ ಬ್ರೇವ್ ಸ್ಟೋನ್ ನ ಕ್ಯಾರೆಕ್ಟರ್ ನ ಒಳಗಡೆ ಸ್ಪೆನ್ಸರ್ ಇರ್ತಾನೆ, ಫಿನ್ ಬೇರ್ ಕ್ಯಾರೆಕ್ಟರ್ ನ ಒಳಗಡೆ ಫ್ರಿಡ್ಜ್, ಮತ್ತೆ ಪ್ರೊಫೆಸರ್ ಶೆಲ್ಲಿ ಕ್ಯಾರೆಕ್ಟರ್ ನ ಒಳಗಡೆ ಬೆಥನಿ, ಹಾಗೆ ಮಿಂಗ್ ಕ್ಯಾರೆಕ್ಟರ್ ನ ಒಳಗಡೆ ಸ್ಪೆನ್ಸರ್ ನ ತಾತ ಆಗಿರುವಂತ ಎಡಿ, ಕುದುರೆ ಒಳಗಡೆ ಅವರ ಫ್ರೆಂಡ್ ಆಗಿರುವಂತ ಮೈಲೋ. ಇವರೆಲ್ಲರಿಗೂ ಅವರವರ ಕ್ಯಾರೆಕ್ಟರ್ಸ್ ಮತ್ತೆ ಸಿಕ್ಕಿರೋದ್ರಿಂದ ತುಂಬಾ ಖುಷಿಯಾಗಿ ಒಂದು ಗುಹೆ ಒಳಗಡೆ ಬೆಂಕಿನ ಕಾಯ್ತಿರ್ತಾರೆ. ಆದ್ರೆ ಮಿಂಗ್ ಕ್ಯಾರೆಕ್ಟರ್ ನ ಒಳಗಡೆ ಇರುವಂತ ಎಡಿ ಹಾಗೆ ಕುದುರೆ ಕ್ಯಾರೆಕ್ಟರ್ ನ ಒಳಗಡೆ ಇರುವಂತ ಮೈಲೋನ ಜರ್ಗನ್ ನ ಕಡೆ ಅವರು ನೋಡಿ ಅವ್ರಿಬ್ರನ್ನು ಎಳ್ಕೊಂಡು ಹೊರಟೋಗ್ತಾರೆ. ಆದ್ರಿಂದ ಇವರು ಜರ್ಗನ್ ನ ಅರಮನೆ ಹತ್ರ ಬಂದು ಡಿಸೈಡ್ ಮಾಡ್ತಾರೆ ಎಡಿ ಹಾಗೆ ಮೈಲೋನ ಕಾಪಾಡಿ ಜರ್ಗನ್ ತನ್ನ ವಶಕ್ಕೆ ತಗೊಂಡಿರುವಂತ ಆ ಪವಿತ್ರವಾಗಿರುವಂತ ಸ್ಟೋನ್ ಅನ್ನ ತಗೊಂಡು ಈ ಗೇಮ್ ಅನ್ನ ವಿನ್ ಆಗಿ ಮನೆಗೆ ಹೋಗ್ಬೇಕು ಅಂತ. ಆದ್ರಿಂದ ಸ್ಪೆನ್ಸರ್ ಹಾಗೆ ಮಾರ್ತಾ ಒಂದು ಟೀಮ್ ಆಗಿ ಹೋಗ್ತಾರೆ. ಅಲೆಕ್ಸ್, ಬೆಥನಿ ಹಾಗೆ ಫ್ರಿಡ್ಜ್ ಒಂದ್ ಟೀಮ್ ಆಗಿ ಹೋಗ್ತಾರೆ. ಆದ್ರೆ ಇವರು ಎಲ್ಲರನ್ನು ಯಾಮರ್ಸಿ ಅರಮನೆ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆ ಸೋಲ್ಜರ್ಸ್ ಗಳು ಬೆಥನಿ ಹಾಗೆ ಫ್ರಿಡ್ಜ್ ನ ನೋಡಿ ಅನ್ಕೋತಿರ್ತಾರೆ ಇವರೇ ಕಬಾಬಿಗ್ ಬ್ರದರ್ಸ್ ಇರ್ಬೇಕು ಅಂತ. ಆಗ್ಲೇ ಡಾಕ್ಟರ್ ಬ್ರೇವ್ ಸ್ಟೋನ್ ನ ಎಕ್ಸ್ ಗರ್ಲ್ ಫ್ರೆಂಡ್ ಹೇಳುದ್ಲಲ್ಲ, ಕಬಾಬಿಗ್ ಬ್ರದರ್ಸ್ ಅವರ ತಂಗಿನ ಜರ್ಗನ್ ಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವನು ಆ ಸ್ಟೋನ್ ಅನ್ನ ಕಬಾಬಿಗ್ ಬ್ರದರ್ಸ್ ಗೆ ಕೊಡ್ತಾರೆ. ಎರಡೂ ಫ್ಯಾಮಿಲಿ ಅವರು ಒಂದಾದ್ರೆ ಇಡೀ ಜುಮಾಂಜಿನೇ ನಾಶ ಮಾಡ್ಬಿಡ್ತಾರೆ ಅಂತ. ಅದೇ ಕಬಾಬಿಗ್ ಬ್ರದರ್ಸ್ ಇವರು ಅಂತ ಎಲ್ಲಾ ಸೋಲ್ಜರ್ಸ್ ಗಳು ಅನ್ಕೋತಾರೆ. ಈ ಕಡೆ ಇವರಿಬ್ರು ಬೆಟ್ಟನ ಹತ್ತಿ ಮೇಲ್ ಹೋಗ್ತಿರ್ಬೇಕಾದ್ರೆ ಮಾರ್ತಾ ಸ್ಪೆನ್ಸರ್ ನ ಕೇಳ್ತಾಳೆ, ಯಾಕೆ ನೀನ್ ನನ್ನಿಂದ ದೂರ ಹೋಗ್ತಿದ್ಯಾ ಅಂತ. ಆಗ ಸ್ಪೆನ್ಸರ್ ಹೇಳ್ತಾನೆ, ನಾನ್ ನಿನ್ನಿಂದ ದೂರ ಇದ್ರೆ ನೀನ್ ಚೆನ್ನಾಗಿರ್ತೀಯ ಅಂತ ಅನ್ನಿಸ್ತು, ಅದಕ್ಕೆ ದೂರ ಹೋದೆ ಅಂತ. ಆಗ ಮಾರ್ತಾ ಅವನಿಗೆ ಅರ್ಥ ಮಾಡಿಸ್ತಾಳೆ, ಇಲ್ಲ ನೀನಿದ್ರೇನೆ ನಾನು ಚೆನ್ನಾಗಿರೋದು ಖುಷಿಯಾಗಿರೋದು ಅಂತ. ಇದರಿಂದ ಇವರಿಬ್ರು ಮತ್ತೆ ಒಂದಾಗ್ತಾರೆ. ಈ ಕಡೆ ಅಲೆಕ್ಸ್ ಮೈಲೋನ ಕಾಪಾಡೋದಕ್ಕೆ ಅಂತ ಬಂದಾಗ ಅಲ್ಲಿದ್ದಂತ ಒಂದು ಟ್ರ್ಯಾಪ್ ಗೆ ಸಿಗಾಕೊಂಡು ಒಂದು ಲೈಫ್ ಅನ್ನ ಕಳ್ಕೊತಾನೆ. ಇವರಿಬ್ರು ಹೇಗೋ ಮಾಡಿ ಎಡ್ಡಿನ ಬಂದಿ ಮಾಡಿದ್ದಂತ ಜಾಗಕ್ಕೆ ಬಂದು ಅವನನ್ನ ಬಿಡಿಸ್ತಾರೆ. ಹಾಗೆ ಇವರು ಆ ಸ್ಟೋನ್ ಅನ್ನ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆಂತಂದ್ರೆ ಅವರು ಎಡ್ಡಿನೇ ಎಳ್ಕೊಂಡು ಬರ್ತಿರ್ಬೇಕಾದ್ರೆ ಆ ಸ್ಟೋನ್ ಇರುವಂತ ಲಾಕರ್ ಎಲ್ಲಿದೆ ಅಂತ ನೋಡ್ಕೊಂಡಿರ್ತಾನೆ. ಈ ಕಡೆ ಅಲೆಕ್ಸ್ ಮತ್ತೆ ಮೈಲೋನ ಕಾಪಾಡೋದಕ್ಕೆ ಅಂತ ಬಂದಾಗ ಮತ್ತೆ ಒಂದು ಲೈಫ್ ಅನ್ನ ಕಳ್ಕೊತಾನೆ. ಈಗ ಇವನ ಹತ್ರ ಇರೋದು ಬರೀ ಒಂದೇ ಒಂದು ಲೈಫ್ ಅಷ್ಟೇ. ಈ ಕಡೆ ಇವರಿಬ್ರನ್ನ ಸೋಲ್ಜರ್ಸ್ ಗಳು ಜರ್ಗನ್ ಹತ್ರ ಕರ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಅಲೆಕ್ಸ್ ಹೇಗೋ ಮಾಡಿ ಕುದುರೆ ಒಳಗಡೆ ಇರುವಂತ ಮೈಲೋನ ಕಾಪಾಡ್ತಾನೆ. ಈ ಕಡೆ ಇವ್ರ 3 ಜನ ಹೇಗೋ ಮಾಡಿ ಆ ಸ್ಟೋನ್ ಇರುವಂತ ಲಾಕರ್ ಅನ್ನ ಓಪನ್ ಮಾಡ್ತಾರೆ. ಆದ್ರೆ ಅದ್ರೊಳಗಡೆ ಸ್ಟೋನ್ ಇರೋದಿಲ್ಲ. ಈ ಕಡೆ ಬೆಥನಿ ಹಾಗೆ ಫ್ರಿಡ್ಜ್ ಜರ್ಗನ್ ಹತ್ರ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಆ ಸ್ಟೋನ್ ಅನ್ನ ಜರ್ಗನ್ ಇವನ ಕತ್ತಿಗೆ ಹಾಕೊಂಡಿದ್ದಾನೆ ಅಂತ. ಆಗ ಇವನು ಇವರಿಬ್ರನ್ನ ಕೇಳ್ತಾನೆ, ನಿಮ್ಮ ತಂಗಿಯಲ್ಲಿ ನಾನ್ ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂತ. ಆದ್ರೆ ಈ ವಿಷಯನ ಬೆಥನಿ ಹಾಗೆ ಫ್ರಿಡ್ಜ್ ಮರ್ತೆ ಹೋಗಿರ್ತಾರೆ. ನಿಮ್ಮ ತಂಗಿಯಲ್ಲಿ ಹೇಳಿ, ಇಲ್ಲಂತಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಾನೇ ಅವರ ತಂಗಿ ಅಂತ ಮಾರ್ತಾ ಅಲ್ಲಿಗೆ ಬರ್ತಾಳೆ. ಆದ್ರೆ ತುಂಬಾ ಬೇಗ ಇವರಿಗೆ ಗೊತ್ತಾಗೋಗುತ್ತೆ ಇವರಿಬ್ರು ಕಬಾಬಿಗ್ ಬ್ರದರ್ಸ್ ಅಲ್ಲ ಅಂತ. ನಂತರ ಅಲ್ಲಿಗೆ ಸ್ಪೆನ್ಸರ್ ಬಂದು ಜರ್ಗನ್ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಎಷ್ಟೇ ಹೊಡೆದ್ರು ಅವನಿಗೆ ಏನು ಆಗೋದಿಲ್ಲ. ಜರ್ಗನ್ನೇ ಇವನಿಗೆ ಹೊಡೆದು ಬಿಡ್ತಾನೆ. ಆಗ ಇವನು ಜೋಬ್ ನಲ್ಲಿದ್ದಂತ ಜುಮಾಂಜಿ ಬೇರಿನ ನೋಡಿ ಜರ್ಗನ್ ಅಲ್ಲಿಂದ ಹೆದರ್ಕೊಂಡು ಓಡೋಗ್ತಿರ್ತಾನೆ. ಆದ್ರಿಂದ ಅವನನ್ನ ಹುಡ್ಕೊಂಡು ಸ್ಪೆನ್ಸರ್ ಕೂಡ ಹೋಗ್ತಾನೆ. ಈ ಕಡೆ ಮಾರ್ತಾ ಜರ್ಗನ್ ಕಡೆಯ ಜನರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಂತರ ಜರ್ಗನ್ ಒಂದು ಹಾಟ್ ಏರ್ ಬಲೂನ್ ನಿಂದ ತಪ್ಪಿಸ್ಕೊಂಡು
ಎತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಸ್ಪೆನ್ಸರ್ ಬಂದು ಹಾಟ್ ಏರ್ ಬಲೂನ್ ನ ತಡೆದು ಅದರ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಅದೇ ಸಮಯಕ್ಕೆ ಇವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ನಂತರ ಸ್ಪೆನ್ಸರ್ ತುಂಬಾ ಕಷ್ಟಪಟ್ಟು ಅದ್ರ ಒಳಗಡೆ ಬರ್ತಾನೆ. ಹಾಗೆ ಜರ್ಗನ್ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಈ ಹಾಟ್ ಏರ್ ಬಲೂನ್ ಕ್ರಾಶ್ ಆಗೋಗುತ್ತೆ. ನಂತರ ಸ್ಪೆನ್ಸರ್ ಜುಮಾಂಜಿ ಬೇರಿನ ಅವನ ಎದೆಗೆ ಹಾಕ್ತಾನೆ. ಇದರಿಂದ ಜರ್ಗನ್ ಕೈಲಿ ಸ್ಪೆನ್ಸರ್ ಜೊತೆ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಜುಮಾಂಜಿ ಬೇರಿ ಇವನ ವೀಕ್ನೆಸ್ ಆಗಿರುತ್ತೆ. ಈ ಕಡೆ ಹಾಟ್ ಏರ್ ಬಲೂನ್ ಕ್ರಾಶ್ ಆಗ್ತಿರೋದನ್ನ ನೋಡಿ ಕುದುರೆ ಆಗಿರುವಂತ ಮೈಲೋ ಎಡಿನಾ ನನ್ ಮೇಲೆ ಕುತ್ಕೋ ಅಂತ ಹೇಳ್ತಾನೆ. ನಂತರ ಸ್ಪೆನ್ಸರ್ ಜರ್ಗನ್ ಜೊತೆ ಅಲ್ಲಿಂದ ಹೊರಗಡೆ ಹಾರಿ ಅವನ ಕತ್ತಲ್ಲಿದ್ದಂತ ಸ್ಟೋನ್ ಅನ್ನ ಕಿತ್ಕೊಂಡು ಒಂದು ದಾರನ ಹಿಡ್ಕೊಬಿಡ್ತಾನೆ. ಇದರಿಂದ ಜರ್ಗನ್ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಮೈಲೋ ಎಡಿನ ಕರ್ಕೊಂಡು ಹಾರ್ ಬಿಡುತ್ತೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಮೈಲೋಗೆ 2 ರೆಕ್ಕೆಗಳು ಕೂಡ ಇದಾವೆ ಅಂತ. ಇವರು ಸ್ಪೆನ್ಸರ್ ಹತ್ರ ಬರ್ತಿದ್ದಂಗೆನೆ ಸ್ಪೆನ್ಸರ್ ಸ್ಟೋನ್ ಅನ್ನ ಎಡಿಗೆ ಕೊಡ್ತಾನೆ. ಆಗ ಇವರಿಬ್ರು ಸೇರಿ ಸ್ಟೋನ್ ಅನ್ನ ತಗೊಂಡು ಮೇಲೆ ಹಾರಿ ಆ ಸ್ಟೋನ್ ಅನ್ನ ಸೂರ್ಯನ ಬೆಳಕಿಗೆ ತೋರಿಸಿ ಜುಮಾಂಜಿ ಅಂತ ಕೂಗ್ತಾರೆ. ಆಗ ಎಲ್ಲಾನು ಕೂಡ ನಾರ್ಮಲ್ ಆಗಿ ಇವರೆಲ್ಲರೂ ಸೇರಿ ಮತ್ತೊಂದ್ಸಲ ಜುಮಾಂಜಿನ ಕಾಪಾಡ್ತಾರೆ. ಹೀಗೆ ಇವರೆಲ್ಲರೂ ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ನೈಜಲ್ ಕೂಡ ಬರ್ತಾನೆ. ಆದ್ರಿಂದ ಸ್ಟೋನ್ ಅನ್ನ ಇವರು ನೈಜಲ್ಗೆ ಕೊಡ್ತಾರೆ. ಅದನ್ನ ತಗೊಂಡೋಗಿ ಜುಮಾಂಜಿಯ ಸೌತ್ ನಲ್ಲಿರುವಂತ ಹಳ್ಳಿಯ ಜನರಿಗೆ ಕೊಡೋದಕ್ಕೆ ಅಂತ. ಸರಿ ಅಂತ ಹೇಳಿ ಇವರೆಲ್ಲರೂ ಮತ್ತೆ ಮಾಮೂಲಿ ಪ್ರಪಂಚಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಕುದುರೆ ಆಗಿರುವಂತ ಮೈಲೋ ಹೇಳ್ತಿರೋದನ್ನ ಕೇಳಿ ಫ್ರಿಡ್ಜ್ ಎಲ್ಲರಿಗೂ ಹೇಳ್ತಾನೆ ಮೈಲೋ ಇನ್ಮೇಲೆ ಕುದುರೆ ಆಗಿ ಇಲ್ಲೇ ಇರ್ಬೇಕು ಅಂತ ಬಯಸ್ತಿದ್ದಾರೆ ಅಂತ. ಯಾಕೆ ಅಂತಂದ್ರೆ ಮೈಲೋ ಮಾಮೂಲಿ ಪ್ರಪಂಚಕ್ಕೆ ಹೋದ್ರೆ ಸ್ವಲ್ಪ ದಿನ ಆದ್ಮೇಲೆ ಸತ್ತೋಗ್ತಾನೆ. ಆದ್ರೆ ಈಗ ಇವನಿಗೆ ಜುಮಾಂಜಿ ಗೇಮ್ ನಲ್ಲಿ ಒಂದು ಹೊಸ ಲೈಫ್ ಸಿಕ್ಕಿದೆ. ಅದಕ್ಕೆ ಕುದುರೆ ಆಗಿನೇ ಇದ್ದು ಜುಮಾಂಜಿನ ಕಾಪಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅವನ ಡಿಸಿಷನ್ ಗೆ ರೆಸ್ಪೆಕ್ಟ್ ಅನ್ನ ಕೊಟ್ಟು ಎಡಿ ಮೈಲೋಗೆ ಗುಡ್ ಬೈ ಹೇಳ್ತಾನೆ. ನಂತರ ಮೈಲೋ ರೆಕ್ಕೆನ ಬಿಚ್ಚಿ ಜುಮಾಂಜಿ ಒಳಗಡೆ ಹಾರ್ತಾ ಹೊಟ್ಟೋಗ್ತಾನೆ. ನಂತರ ನೈಜಲ್ ಇವರೆಲ್ಲರನ್ನು ಮತ್ತೆ ಮಾಮೂಲಿ ಪ್ರಪಂಚಕ್ಕೆ ಕಳಿಸ್ತಾನೆ. ಅಷ್ಟೇ ಅಲ್ಲ ಮಾರ್ತಾ ಹಾಗೆ ಸ್ಪೆನ್ಸರ್ ಮತ್ತೆ ಒಂದಾಗ್ತಾರೆ. ಈ ಕಡೆ ಎಡಿ ಮೈಲೋನ ತುಂಬಾನೇ ಮಿಸ್ ಮಾಡ್ಕೊತಿರ್ತಾನೆ. ಆದ್ರಿಂದ ಎಡಿ ಹಾಗೆ ಮೈಲೋ ಮೊದ್ಲು ಓಪನ್ ಮಾಡಿದ್ದಂತ ರೆಸ್ಟೋರೆಂಟ್ ಗೆ ಬಂದು ಹೊಸ ಓನರ್ ಗೆ ಹೇಳ್ತಾನೆ ನಾನು ಕೂಡ ಇನ್ಮೇಲೆ ನಿಮ್ಗೆ ಸಹಾಯ ಮಾಡ್ಬೋದಾ ಅಂತ. ಅದಕ್ಕೆ ಓನರ್ ಕೂಡ ತುಂಬಾ ಸಂತೋಷದಿಂದಾನೇ ಒಪ್ಕೋತಾರೆ. ಈಗ ಎಲ್ಲಾನು ಕೂಡ ಸರಿ ಹೋಗಿರೋದಕ್ಕೆ ಈ 4 ಜನ ಫ್ರೆಂಡ್ಸ್ ಕೂಡ ತುಂಬಾನೇ ಸಂತೋಷವಾಗಿರ್ತಾರೆ. ನಂತರ ಈ ಕಡೆ ಸ್ಪೆನ್ಸರ್ ನ ಮನೆಯಲ್ಲಿ ನಮ್ಗೆ ತೋರಿಸ್ತಾರೆ. ಹೀಟರ್ ನ ರೆಡಿ ಮಾಡಿಸೋದಕ್ಕೆ ಅಂತ ಸ್ಪೆನ್ಸರ್ ನ ತಾಯಿ ಒಬ್ರು ಪ್ಲಂಬರ್ ನ ಕರ್ಸಿರ್ತಾರೆ. ಆಗ ಪ್ಲಂಬರ್ ಅಲ್ಲೇ ಇದ್ದಂತ ಜುಮಾಂಜಿ ಗೇಮ್ ಅನ್ನ ನೋಡಿ ಅದನ್ನ ಟಚ್ ಮಾಡ್ತಾನೆ. ಈ ಕಡೆ ಜುಮಾಂಜಿ ಗೇಮ್ ನಲ್ಲಿ ಇದ್ದಂತ ಆಸ್ಟ್ರಿಚ್ ಗಳೆಲ್ಲ ಮಾಮೂಲಿ ಪ್ರಪಂಚಕ್ಕೆ ಬಂದಿರೋದನ್ನ ಎಲ್ರು ನೋಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿಲಿ ನಿಮ್ಗೆ ಯಾವ ಕ್ಯಾರೆಕ್ಟರ್ ಜಾಸ್ತಿ ಇಷ್ಟ ಆಯ್ತು ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.